ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಮಾತು, ಅದು ವಿಧಿಯ ಕುರಿತಾದ ವಿಧಿಯ ನಡೆ, ಅದು ಹೇಗಿರುತ್ತೆ ನಮ್ಮ ಬದುಕಲ್ಲಿ ಅದನ್ನು ಸೂಚಿಸ್ತಕ್ಕಂಥ ಒಂದು ಒಳ್ಳೆಯ ಮಾತು. ಗಮನಿಸಿ. ವಿಧಿಗೆ ನೀಂ ಕಾರ್ಯನಕ್ಷೆಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ ಅಂತ. ಏನಪ್ಪ ಇದರ ಅರ್ಥ? ವಿಧಿಗೆ ನೀಂ ಕಾರ್ಯನಕ್ಷೆಯ ವಿಧಿಸ ಹೊರಡದಿರು ಅಂತ. ನೀನು ಯಾರಪ್ಪ ವಿಧಿಗೆ ಹೇಳೋಕ್ಕೆ ಇದು ಹೀಗಾಗಬೇಕು ಹಾಗಾಗಬೇಕು ಅಂತ ನಾವು ಎಷ್ಟೋ ಬರೀ ಅಂದ್ಕೊಳ್ತೀವಲ್ಲ. ನಾವು ವಿಧಿಗೆ ಅಧಿಕಾರಿಯಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನೇನೋ ಮಾಡ್ತೀನಿ ಅಂತ ಹೊರಟ್ರೆ ಅದು ಖಂಡಿತ ಸಾಧ್ಯವಾಗುವುದಿಲ್ಲ. ವಿಧಿ ಸಮಯವನ್ನು ನೋಡಿಕೊಂಡು, ಹದವನ್ನು ನೋಡಿಕೊಂಡು ಆಯಾ ಫಲಗಳನ್ನು ನಮಗೆ ದಕ್ಕುವ ಹಾಗೆ ಮಾಡುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಬಹುದು, ಇದರಿಂದ ದಾಟಿಬಿಡ್ತೀನಿ ಅಥವಾ ಇನ್ನೇನೋ ಮಾಡಿಬಿಡ್ತೀನಿ, ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ, ಮತ್ತೊಂದು ಮಾಡಿಬಿಡ್ತೀನಿ, ಇರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸಿಬಿಡ್ತೀನಿ. ಈ ಇರ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಲ್ಲ, ಎಷ್ಟು ಹಾರಾಟ ಹೋರಾಟ ನಡೀತಾ ಇದೆ. ಇದನ್ನು ಸರಿಪಡಿಸೋದು ಹೇಗೆ? ಮನುಷ್ಯರ ಕೈಲಿ ಆಗತ್ತಾ? ಆಗದೇ ಇರೋ ಮಾತು. ಅದನ್ನು ಈ ಕಗ್ಗ ಹೇಳ್ತಾ ಇದೆ. ನೀನು ಎಷ್ಟು ಹಾರಾಟ ಮಾಡಿದ್ರೂ ಅದು ಅಷ್ಟೇ ಆಗಬೇಕಾದದ್ದು ಆಗತ್ತೆ, ಇದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಎಷ್ಟೋ ಬಾರಿ ದೇವತೆಗಳ ವಿಚಾರದಲ್ಲೂ ಹೀಗೆ ಆಗಿಬಿಡುತ್ತೆ. ಅಂಥ ಕಥೆಗಳನ್ನು ನಾವು ಕೇಳಿದ್ದೀವಿ.